ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಬನ್ನಿ, ಇವತ್ತು ಬೆಳಗ್ಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿಕೊಂಡು ವಾಪಸ್ ಬನ್ನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಒಂದು ಸ್ವಲ್ಪ ಸೌಂಡ್ ಇದೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದೆ ಫಸ್ಟ್ ನಿಮಗೆ ಬರುತ್ತೆ, ಆ ವಿಡಿಯೋ ನೀವೇ ನೋಡ್ಬೋದು. ಬನ್ನಿ ಇವಾಗ ನೋಡಿಕೊಂಡು. ನೋಡಿ, ಬೆಳಿಗ್ಗೆನೇ ಎದ್ದು ಸೊಪ್ಪು ಸಾರು ಮಾಡಬೇಕು ಅಂತೇಳ್ಬಿಟ್ಟು, ಪಲ್ಯ ಬೇಳೆ ಅಂತೇಳ್ಬಿಟ್ಟು ಕರಿತೀವಿ ಇದಕ್ಕೆ. ಪಲ್ಯ ಬೇಳೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಳೆನೂ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಬೇಳೆನ ಹಾಕ್ಕೊಂಡಿದ್ದೆ. ನೀವು ಎಷ್ಟು ಹಾಕೋತೀರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಥರನೇ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ, ಇವಾಗ ಸೊಪ್ಪನ್ನೆಲ್ಲ ನನಗೆ ಚಾಕುಲ್ ಕಟ್ ಮಾಡೋಕ್ಕಿಂತ ಈ ಥರ ಇಳಿಗೆಲೆ ಕಟ್ ಮಾಡ್ಕೊಳ್ಳೋದಕ್ಕೇ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇಳಿಗೆಲೆ ಕಟ್ ಮಾಡ್ಕೋತಾ ಇದ್ದೆ. ನೋಡಿ, ಈಗ ಮಳೆಗಾಲ ದಿನ ಅಲ್ವಾ, ಸೊಪ್ಪೆಲ್ಲ ಎಷ್ಟು ಫ್ರೆಶ್ ಆಗಿರೋದು ತೊಗೊಂಬಂದರೂ ಕೂಡ ಒಂದು ಸ್ವಲ್ಪ ಕೊಳ್ತೋದಂಗೆ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ನೋಡಿಬಿಟ್ಟು ನೋಡಿ ಈ ಥರ ಚೆನ್ನಾಗಿ ತೆಗೆದು, ಚೆನ್ನಾಗಿರೋದಷ್ಟೇ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಯಾಕಂದರೆ ಕ್ಲೀನಾಗಿ ತೊಳ್ಕೊಂಡು ಅಡುಗೆಗೆ ಯಾವುದೇ ತರಕಾರಿ ಅಥವಾ ಸೊಪ್ಪು ತೊಗೊಂಬಂದ್ರೂ ಕ್ಲೀನಾಗಿ ತೊಳ್ಕೊಂಡು. ಮಣ್ಣು ಜಾಸ್ತಿ ಇರುತ್ತೆ, ಯಾಕಂದರೆ ಮಳೆಗಾಲ ದಿನ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಎಲ್ಲನೂ ಈ ಥರ ನೀಟಾಗಿ ತೆಕ್ಕೊಂಡು ಕಟ್ ಮಾಡಿಕೊಂಡು ನಾನು ನೀರೊಳಗೆ ಹಾಕ್ತೀನಿ. ಈ ಸೊಪ್ಪು ಬಂದುಬಿಟ್ಟು ಪಾಲಕ್ ಸೊಪ್ಪು ಮತ್ತು ಹುಂಚಿಕ್ ಸೊಪ್ಪನ್ನ ಎರಡೂ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಬೇಳೆ ಸಾಂಬಾರು. ಇನ್ನೂ ಬೇರೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಾಗುತ್ತೆ ಪಲ್ಯ ಬೇಳೆ. ನಾನು ಇವು 2 ಸೊಪ್ಪಲ್ಲೇ ಮಾಡ್ಕೋತಾ ಇದ್ದೀನಿ ಇವತ್ತು. ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಈ ಥರ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೋಬೋದು. ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೇಳೆನೂ ತೊಳ್ಕೊಂಡು, ಬೇಳೆಗೆ ಎಷ್ಟು ಬೇಕು ನೀರು ಅಷ್ಟನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ತೊಳೆದಿರೋವಂಥ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಅನ್ನ ಸಾಂಬಾರೇ ಮಾಡ್ತಾಯಿದ್ದೀನಿ. ಯಾಕಂದರೆ ರೊಟ್ಟಿ ಜಾಸ್ತಿ ಇದ್ವು, ಅದಕ್ಕೋಸ್ಕರನೇ ಅನ್ನ ಸಾಂಬಾರು ಮಾಡ್ಕೊಂಬಿಟ್ರೆ ತಿನ್ನೋದಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರನೇ ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡ್ಕೋತಾ ಇದ್ದೀನಿ ಇವತ್ತು. ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಎರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟೇ ಹಾಕ್ತೀನಿ ಇದಕ್ಕೂ ಕೂಡ. ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ರೆ ಎಲ್ಲ ಸೊಪ್ಪು ಮತ್ತು ತರಕಾರಿನ ತೊಳೆದ್ಬಿಟ್ಟು ಯಾವುದೇ ಅಡುಗೆ ಇದ್ದರೆ ಹಾಕ್ಕೋಬೋದು. ನೋಡಿ, ಎಲ್ಲನೂ ಹಾಕ್ಕೊಂಡು ಇಟ್ಕೊಂಡೆ ಸೊಪ್ಪನ್ನ. ಮತ್ತು 1 ಟೊಮೊಟೊ ಹಣ್ಣನ್ನ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಹುಂಚಿಗೆ ಸೊಪ್ಪು ಹಾಕಿರ್ತೀವಲ್ವ, ಅದು ಹುಳಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದೇ 1 ಟೊಮೊಟೊ ಹಣ್ಣನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಹುಣಸೆ ಹಣ್ಣು ಏನೂ ಹಾಕೋದಿಲ್ಲ, ಹಂಗೇನೆ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಸೊಪ್ಪು ಸಾಂಬಾರನ್ನ ಮಾಡ್ಕೋಬೋದು ಈಸಿಯಾಗಿ. ನೋಡಿ, ಇವಾಗ ಇಷ್ಟೊಂದು ಸೊಪ್ಪಿನಲ್ಲಿ ಕಸರೆಲ್ಲ ಬಂದಿದೆ, ನೀಟಾಗಿ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಅಮ್ಮ ಬೆಳಿಗ್ಗೆನೇ ಎದ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಮಾಡಿದರು. ಅದಕ್ಕೋಸ್ಕರ ನಾನು ಅಡುಗೆ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಅಡುಗೆನ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಗಡ್ಡೆನ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಇದಕ್ಕೆ ಸಾಂಬಾರಿಗೆ ಹಾಕೋತಾ ಇದ್ದೀನಿ ನಾನು. ಮತ್ತು ಒಂದು ಹಿಡಿಯೋಷ್ಟು ಹಸಿಮೆಣ್ಸಿಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದರಲ್ಲಿ 2 ಪೀಸ್ ಮೆಣಸಿಕಾಯಿ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಬೇಗನೆ ಬೆಂದು ಬಿಡುತ್ತೆ ಬೇಳೆ, ಅದಕ್ಕೋಸ್ಕರನೇ ಎಣ್ಣೆನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಈಗ ಒಲೆ ಮೇಲ್ಗಡೆ ಇಡ್ತಾಯಿದ್ದೀನಿ. ಪಾಪುನ ಅಮ್ಮ ಎತ್ಕೊಂಡಿದ್ರು, ಅದಕ್ಕೋಸ್ಕರನೇ ಬೇಗನೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ನೋಡಿ, ಇವಾಗ ಕುಕ್ಕರ್ನ ಒಲೆ ಮೇಲ್ಗಡೆ ಇಟ್ಟಿದ್ದೀನಿ. ಈ ಕಡೆಗೆ ಅನ್ನಕ್ಕೂ ಇಟ್ಕೊಂಡ್ಬಿಡ್ತೀನಿ ನಾನು. ಬೇಗನೆ ಮುಗಿದೋಗುತ್ತೆ. ಯಾಕಂದರೆ ಪಾಪು ಇರೋ ಮನೆಯಲ್ಲಿ ಬೇಗ ಎಲ್ಲ ಕೆಲಸಗಳು ಆಗಬೇಕಲ್ಲ, ಅದಕ್ಕೋಸ್ಕರನೇ. ನೋಡಿ, ಈ ಕಡೆ ಅನ್ನಕ್ಕೆ ಇಟ್ಕೊಂಡೆ ನಾನು. ಅನ್ನಕ್ಕೆ ನಾವು ಪಾತ್ರೆಯಲ್ಲೇ ಇಟ್ಕೊತೀವಿ, ಕುಕ್ಕರಲ್ಲಿ ಏನು ಯೂಸ್ ಮಾಡೋದಿಲ್ಲ. ಯಾಕಂದರೆ ನಮಗೆ ಕುಕ್ಕರಲ್ಲಿ ಮಾಡಿರೋ ರೈಸ್ ಅಷ್ಟೇನು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಪಾತ್ರೆಯಲ್ಲೇ ಮಾಡ್ಕೋತೀವಿ ಯಾವಾಗ್ಲೂ. ನೋಡಿ, ಇಷ್ಟೊಂದು ಕಸ ಬಂದಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ನೋಡಿ, ಇವಾಗ ಎಲ್ಲನೂ ಕ್ಲೀನ್ ಮಾಡಾಯಿತು. ಅನ್ನ ಕೂಡ
ಕುದೀತಾ ಇದೆ. ಈ ಕಡೆ ಸಾಂಬಾರು ಕೂಡ ಆಯಿತು ನೋಡಿ, ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇದು ಅನ್ನನ ಅಳ್ಬಿಟ್ಟು ಸಾಂಬಾರನ್ನ ಒಂದು ಸ್ವಲ್ಪ ತಿರುಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಬೇಗನೆ ಮುಗಿದೋಗುತ್ತೆ ಅಡುಗೆ. ಈ ಥರ ಬೇಗನೆ ಆಗೋಗುತ್ತೆ. ನೋಡಿ ಇಲ್ಲಿ ಪಾಪು ಆಟ ಆಡ್ತಾ ಇದ್ದ ಅಮ್ಮನ ಜೊತೆ. ಅವನು ಒಂದು ಸ್ವಲ್ಪ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ್ನ ಅಮ್ಮ ಎತ್ಕೊಂಡು ಆಟ ಆಡಿಸ್ತಾ ಇದ್ದರು. ಅದಕ್ಕೋಸ್ಕರ ನಾನು ಅಡುಗೆ ಕೆಲಸನ ನಾನು ಮಾಡ್ತಾಯಿದ್ದೆ. ನಾನು ಎತ್ಕೊಂಡ್ರೆ ಅಮ್ಮ ಅಡುಗೆ ಕೆಲಸನ ಮಾಡ್ಕೋತಾರೆ. ನೋಡಿ ಯಾವ ರೀತಿ ಮಾಡ್ತಾನೆ ಅಂತೇಳ್ಬಿಟ್ಟು ಮಾತಾಡಿಸಿದ್ರೆ. ನೋಡಿ ಇವಾಗ ಸೊಪ್ಪು ಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ಬಂದೆ. ಇವಾಗ ಒಂದು ಸ್ವಲ್ಪ ಕುಕ್ಕರು ತಣ್ಣಗಾದ ನಂತರ ನೋಡಿ ಇವಾಗ ಇದನ್ನು ಕೂಡ ತಿರುಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿತ್ತಂದರೆ ಎಕ್ಸ್ಟ್ರಾ ನೀರು ಕೂಡ ಹಾಕ್ಕೋಬೋದು. ಅಷ್ಟೇ ಸಾಕಾದರೆ ಅಷ್ಟಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಇವಾಗ ಕುಕ್ಕರಲ್ಲೇ ನಾನು ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಮತ್ತು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಚಟಪಟ ಅಂದ ತಕ್ಷಣ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹಸಿ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿ ಜಾಸ್ತಿನೇ ಇದಕ್ಕೆ ಬೇಯಿಸೋಕ್ಕಿಟ್ಟಿದ್ನಲ್ವ ಆವಾಗನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರನೇ ಇದಕ್ಕೆ ಹಾಕ್ಕೊಳ್ಳಿಲ್ಲ. ನೋಡಿ ಇವಾಗ ಕಾದ ನಂತರ ಸೊಪ್ಪು ಸಾರನ್ನ ಹಾಕ್ಕೊಂಡ್ರೆ ಆಯಿತು. ಇದೇನು ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಜಾಸ್ತಿ ನೀರು ಇಟ್ಕೊಂಡು ಕುದಿಸಿದ್ದೀನಲ್ಲ ನಾನು. ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ನೀರು ಬೇಕಿತ್ತಂದರೆ ಒಂದು 2 ಗ್ಲಾಸ್ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸೊಪ್ಪು ಸಾರು ರೆಡಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ತುಂಬ ಚೆನ್ನಾಗಿರೋದು ಸಾಂಬಾರನ್ನ ಮಾಡ್ಕೋಬೋದು ಕಡಿಮೆ ಸೊಪ್ಪು ಹಾಕ್ಬಿಟ್ಟು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಊಟ ಮಾಡೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವು ಇದೇ ರೀತಿಯೇ ಮಾಡೋದು ಸೊಪ್ಪು ಸಾಂಬಾರು. ನೀವು ಯಾವ ರೀತಿ ಎಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಎಲ್ಲರೂ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಅದರೆಲ್ಲ ಬೆಳಗ್ಗೆ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಗಣೇಶನ ಕೂಡಿಸಿದಾರಲ್ಲ ನೋಡೋದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಗಣೇಶನ ಪಾಪು ಕೂಡ ಫಸ್ಟ್ ವರ್ಷ ಅಲ್ಲ, ಗಣೇಶನ ತೋರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಕಾಯಿನೂ ಓಡಿಸಿರ್ಲಿಲ್ಲ, ಅದಕ್ಕೆ ಕಾಯಿನೂ ಓಡಿಸ್ಕೊಂಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಪಾಪುನ ಹೋಗಿ ಗಣೇಶನ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಪಾಪು ಗಣೇಶನ ನೋಡ್ತಾ ಇದ್ದಾನೆ. ಬನ್ನಿ ಇವಾಗ ಹೋಗಿ ಬರೋಣ. ಅನ್ನ ಪ್ರಸಾದ ಕೂಡ ಇದೆ, ಅಲ್ಲಿ ಪ್ರಸಾದನ ತೊಗೊಂಡು ಬರ್ತೀವಿ. ಯಾವ ರೀತಿ ಕೂಡಿಸಿದರೆ ಗಣೇಶನ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ. ಗಣೇಶನಿಗೆ ನೋಡ್ಕೊಂಬರೋದಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಪಾಪು ಇನ್ನೂ ಮಲ್ಕೊಂಡಿದ್ದಾನೆ. ಅವನ ಎದ್ದ ತಕ್ಷಣ ಅವನ್ನ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಕೊಂಡು ಗಣೇಶ ನೋಡ್ಕೊಂಬರೋದಕ್ಕೆ ಕರ್ಕೊಂಡು ಹೋಗೋದೆ. ನೋಡಿ ಇಲ್ಲಿ ಗಣೇಶನ ಕಡೆ ಬಂದ್ವಿ ನಾವು. ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಗಣೇಶ. ಈ ಗಣೇಶ ನಮ್ಮ ಏರಿಯಾದಲ್ಲಿ ಕೂಡಿಸಿರೋವಂಥ ಗಣೇಶ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಜೇನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ. ನಮ್ಮಣ್ಣ ಇವತ್ತು ಕೆರೆಗೆ ಹೋಗಿದ್ದ, ಅಲ್ಲೊಂದು ಮರ ಬಿದ್ದೋಗಿತ್ತಂತೆ, ಅದರಲ್ಲಿ ಈ ಜೇನುತುಪ್ಪ ಇತ್ತಂತೆ. ಅದಕ್ಕೆ ಮನೆಗೆ ತೊಗೊಂಡು ಬಂದಿದ್ದ. ಅದನ್ನು ಕಟ್ ಮಾಡ್ತಾ ಇದ್ದಾನೆ. ನೋಡ್ಬೋದು ಯಾವ ರೀತಿ ಕಟ್ ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಎಷ್ಟೆಲ್ಲ ಜೇನುತುಪ್ಪ ಇದೆ ಅಂಥೇಳಿ. ಎಷ್ಟು ಸ್ವೀಟಾಗಿತ್ತು ಅಂತಂದರೆ ತುಂಬಾ ಸ್ವೀಟಾಗಿತ್ತು. ನೋಡಿ ಎಷ್ಟೆಲ್ಲ ಇದೆ ಅಂತ, ಒಂದು ಪ್ಲೇಟಿನ ತುಂಬಾ ಆಗಿತ್ತು. ನೋಡಿ ಕಟ್ಗೆಗೆ ಜೇನಿದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವನೆಲ್ಲನೂ ಕಟ್ ಮಾಡ್ತಾ ಇದ್ದ. ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಜೇನುತುಪ್ಪ. ನೋಡಿ ಈ ಕಡೆ ಬಾಕ್ಸಲ್ಲಿ ಕೂಡ ಇತ್ತು, ತೋರಿಸ್ತೀನಿ ಇರಿ. ನೋಡಿ ಇಲ್ಲಿ ಬಾಕ್ಸಲ್ಲಿ ಇದಿಷ್ಟು ಮತ್ತು ಇದಿಷ್ಟು ಸಿಕ್ಕಾಪಟ್ಟೆ ಜೇನುತುಪ್ಪ ಇತ್ತು ಅಂತಲೇ ಹೇಳ್ಬೋದು. ಈ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸ್ಗೆ ಅರ್ಧ ಬಾಕ್ಸ್ ಆಗಿದೆ ಜೇನುತುಪ್ಪ. ಅಷ್ಟೊಂದು ಜೇನುತುಪ್ಪ ಬಂದಿದೆ ಇದರಲ್ಲಿ.
ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಜೇನುತುಪ್ಪ ಎಷ್ಟು ಗಟ್ಟಿಯಾಗಿದೆ ಅಂತಂದು ಹೇಳ್ಬಿಟ್ಟು ನೋಡಿ. ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಪಾಪುಗೆ ಕೆಮ್ಮೆಲ್ಲ ಆದಾಗ ಒಂದು ಸ್ವಲ್ಪ ಜೇನುತುಪ್ಪ ನೆಕ್ಸ್ಬೇಕು ಅಂತಂದು ಹೇಳ್ತಾರೆ ನಮ್ಮ ಕಡೆ. ಅದಕ್ಕೋಸ್ಕರನೇ ಬರುತ್ತೆ ಅಂತೇಳ್ಬಿಟ್ಟು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಪ್ಯೂರ್ ಜೇನುತುಪ್ಪ ಅಲ್ವಾ, ದುಡ್ಡು ಕೊಟ್ರೂ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಎತ್ತಿ ಇಟ್ಕೊಂಡಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಬಾಯ್ ಬಾಯ್.